ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾನೇ ಕೇಳಿದೆ, ನಾನೇ ಗೌರವಾನ್ವಿತ ಸಾಹೇಬ್ರನ್ನ ಕೇಳಿದೆ, ಸಹಾಯ ಮಾಡಿ ಸರ್ ದಯವಿಟ್ಟು ಹೇಳಿ ಅಂತ. ಆಯ್ತಪ್ಪ ಹೇಳ್ತೀನಿ ಅಂತ ಹೇಳಿದರು. ಅದ್ಯಾಕೋ ಏನು ಮುಂಚೂಣಿಗೆ ಬರಲಿಲ್ಲ. ನನಗೆ ಅವ್ರ ಬಗ್ಗೆ ಇಷ್ಟೇ ನಾನು ಕೇಳಿದ್ದೆ, ಸರ್ ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳಿದ್ದೆ. ವಿಧಾನಸೌಧದಲ್ಲಿ ಅವ್ರ ಚೇಂಬರಲ್ಲೂ ಕೇಳಿದ್ದೆ, ಡೆಲ್ಲಿಯಲ್ಲಿ ಸಿದ್ದಾಗಲೂ ಕೇಳಿದ್ದೆ ನಾನು. ಅವರು ಆಯ್ತಪ್ಪ ಹೇಳ್ತೀನಿ ಅನ್ನೋ ಮಾತನ್ನು ಹೇಳಿದ್ರು ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ನೋಡಿ, ಅವರು ಮುತುವರ್ಜಿ ವಹಿಸಿದ ಅರ್ಥ ಏನು? ಜಿಲ್ಲೆಯಲ್ಲಿ ಬಲಗೈ ಸಮುದಾಯ ಅವರಿಗೆ 7 ಬಾರಿ ಸಹಾಯ ಮಾಡಿ ಗೆಲ್ಲಿಸಿದ್ರು ಅಂದರೆ ಇವತ್ತು ಯಾರು ಮುತುವರ್ಜಿ ವಹಿಸಬೇಕು ಸಮುದಾಯ ಉಳಿಸ್ಲಿಕ್ಕೆ? ಅವ್ರ ಸಮುದಾಯ ಉಳಿಸಿ ಮುಂದೆ ಬಂದಿಲ್ಲ ಅಂದರೆ ಬಹುಶಃ ಇಲ್ಲೋ ಹಿಂದ್ಗಡೆಯಿಂದ ಅವ್ರು ತೊಂದರೆ ಮಾಡ್ತಾ ಅರ್ಥ. ಸರ್, ಏನಕ್ಕೆ ಅವರು ನಿಮಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸರ್? ವಿರೋಧ ಮೊದಲಿಂದ ಕೂಡ ಇದ್ದಿದ್ದೇ ಅಲ್ವಾ? ಸರಿ ನೋಡಿ, ನಮಗೆ ನಿನ್ನೆ ಕೂಡ ಮಾತು ಹೇಳಿದ್ದೀನಿ, ಪದೇ ಹೇಳೋದು ಬೇಡ. ಅಲ್ಲ ಸರ್, ಅವ್ರ ಹಳ್ಳಿಯಾಗೆ ಟಿಕೆಟ್ ತಪ್ಪಿಸಿದ್ರು ಅನ್ನೋದು ಒಂದು ಅವ್ರ ಮೈಂಡಲ್ಲಿ ಇದೆ ಅಂತ ಸರ್ ಚರ್ಚೆ ಆಗ್ತದೆ. ಅವ್ರ ಹಳ್ಳಿಯಾಗ ಟಿಕೆಟ್ ನಾನು ತಪ್ಪಿಸ್ಲಿಲ್ಲ. ಬಲಗೈ ಸಮುದಾಯದ ಮುಖಂಡರು ಕೂಡ ಅದಕ್ಕೆ ವಿರೋಧವಾಗಿದ್ದರು, ಅದು ಒಪ್ತೀನಿ. ನಾನು ಕೂಡ ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಕೇಳಿದ್ದು ನಿಜ. ಅದು ನನ್ನ ಧರ್ಮ ಕೂಡ. ಇವತ್ತು ಕೂಡ ನಾನು ಅವರು ಹೇಗೆ ಎಡಗೈ ಸಮುದಾಯದ ಪರವಾಗಿ ಎಲ್ಲ ವಿಚಾರ ನಿಂತುಕೊಳ್ತಾರೆ, ನಾನು ಕೂಡ 2 ಜಿಲ್ಲೆಯಲ್ಲಿ ಬಹುಸಂಖ್ಯಾತ ಬಲಗೈ ಸಮುದಾಯ ಇದೆ, ಅವ್ರ ಪರವಾಗಿ ನಾವು ನಿಲ್ಲಬೇಕಲ್ಲ. ನಾನೇನು ಮಾಡೋದಕ್ಕೆ ಆಗದಿದ್ರು ಕೂಡ ಕನಿಷ್ಠ ಪಕ್ಷ ಅವರ ಹಕ್ಕುಗಳನ್ನು ಹೋರಾಡಲಿಕ್ಕೆ ನಾನು ಕೂಡ ಈ 2 ಜಿಲ್ಲೆಯಾದಂಥ ಪ್ರವಾಸ ಮಾಡ್ತೇನೆ. ಪ್ರತಿ ಹೋಬಳಿಗೆ ಹೋಗ್ತೇನೆ. ಅಲ್ಲಿ ಆ ಭಾಗದ ಜನರಿಗೆ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆಗಳನ್ನು ಕೇಳಿ ಸಾಧ್ಯವಾದಷ್ಟು ಕೂಡ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ. ನನಗೆ ಇವತ್ತು ನಮ್ಮ ಎಲ್ಲ ಸಮುದಾಯಗಳು ಕೂಡ ಅವರ ಅವ್ರ ಬೆಂಬಲಕ್ಕಿದ್ದರೆ ಎಲ್ಲವನ್ನು ಪಡ್ಕೊಳ್ಳೋ ಸಾಧ್ಯ ಆಗ್ತಾಯಿದೆ. ನಾನು ಎಲ್ಲೋ ಒಂದು ಕಡೆ ಅದು ಮಾಡಲಿಲ್ಲ. ಇನ್ನು ಮುಂದೆ ಇವರು ನನಗೆ ಪಾಠ ಕಲಿಸಿದ್ದಾರೆ. ಇನ್ನು ಮುಂದೆ ನಮ್ಮ ಸಮುದಾಯವನ್ನು ಒಗ್ಗೂಡುವ ಕೆಲಸವನ್ನು ನಾನು ಮಾಡ್ತೇನೆ. ನಾನೇ ಕೇಳಿದೆ, ನಾನೇ ಗೌರವಾನ್ವಿತ ಸಾಹೇಬ್ರನ್ನ ಕೇಳಿದೆ, ಸಹಾಯ ಮಾಡಿ ಸರ್ ದಯವಿಟ್ಟು ಹೇಳಿ ಅಂತ. ಆಯ್ತಪ್ಪ ಹೇಳ್ತೀನಿ ಅಂತ ಹೇಳಿದರು. ಅದ್ಯಾಕೋ ಏನು ಮುಂಚೂಣಿಗೆ ಬರಲಿಲ್ಲ. ನನಗೆ ಅವ್ರ ಬಗ್ಗೆ ಇಷ್ಟೇ ನಾನು ಕೇಳಿದ್ದೆ, ಸರ್ ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳಿದ್ದೆ. ವಿಧಾನಸೌಧದಲ್ಲಿ ಅವ್ರ ಚೇಂಬರಲ್ಲೂ ಕೇಳಿದ್ದೆ, ಡೆಲ್ಲಿಯಲ್ಲಿ ಸಿದ್ದಾಗಲೂ ಕೇಳಿದ್ದೆ ನಾನು. ಅವರು ಆಯ್ತಪ್ಪ ಹೇಳ್ತೀನಿ ಅನ್ನೋ ಮಾತನ್ನು ಹೇಳಿದ್ರು ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ನೋಡಿ, ಅವರು ಮುತುವರ್ಜಿ ವಹಿಸಿದ ಅರ್ಥ ಏನು? ಜಿಲ್ಲೆಯಲ್ಲಿ ಬಲಗೈ ಸಮುದಾಯ ಅವರಿಗೆ 7 ಬಾರಿ ಸಹಾಯ ಮಾಡಿ ಗೆಲ್ಲಿಸಿದ್ರು ಅಂದರೆ ಇವತ್ತು ಯಾರು ಮುತುವರ್ಜಿ ವಹಿಸಬೇಕು ಸಮುದಾಯ ಉಳಿಸ್ಲಿಕ್ಕೆ? ಅವ್ರ ಸಮುದಾಯ ಉಳಿಸಿ ಮುಂದೆ ಬಂದಿಲ್ಲ ಅಂದರೆ ಬಹುಶಃ ಇಲ್ಲೋ ಹಿಂದ್ಗಡೆಯಿಂದ ಅವ್ರು ತೊಂದರೆ ಮಾಡ್ತಾ ಅರ್ಥ.